ಅಂದರೆ ನಾವು ಇವನ್ ವೆಜಿಟೇಬಲ್ಸು, ಗ್ರೀನ್ ಲೀಫ್ ವೆಜಿಟೇಬಲ್ಸು ಲಾಸ್ಟ್ ಡಿಸೆಂಬರಲ್ಲೇ ಒಂದು ಪ್ರಾಬ್ಲಮ್ ಐಡೆಂಟಿಫೈ ಆಯಿತು. ದಟ್ ಈಸ್ ಅ ಮೇಜರ್ ಕನ್ಸರ್ನ್ ಆ್ಯಕ್ಚುಲಿ ನೋಡೋದು. ಕೊತ್ತಂಬರಿ ಸೊಪ್ಪು, ನೀವು ಪಾಲಕ್ ಸೊಪ್ಪಲ್ಲಿ ಏನು ಅದು ಈಗ ಸೀವೇಜ್ ವಾಟರ್ ಆಗಿರ್ಬೋದು, ಎಕ್ಸ್ಟ್ರಾ ಏನು ಸ್ಪ್ರೇ ಮಾಡಿದ್ದಾರೆ, ಕ್ರೋಮಿಯಮ್ಮು ಅಥವಾ ಬೇರೆ ಏನು ನಾನು ಕ್ಯಾಡ್ಮಿಯಮ್ಮು ನಿಕ್ಕಲ್ಲು ಹೇಳಿದ್ನಲ್ಲ, ಮೋರ್ ದ್ಯಾನ್ ಲೈಕ್ ಯು ಕಾಂಟ್ ಇಮೇಜಿನ್. ಅಂದರೆ ಅದು 0.3 ಮಿಲಿಗ್ರಾಮಲ್ಲಿ 7.8 to 20-30 ಮಿಲಿಗ್ರಾಮ್ ಪರ್ kg ಅಷ್ಟು ಐಡೆಂಟಿಫೈ ಆಗಿದೆ. ಈಗ ಅದನ್ನು ತೊಗೊತಾ ಇದ್ದಾರೆ, ರಿಪೀಟೆಡ್ಲಿ ಕನ್ಸ್ಯೂಮ್ ಮಾಡ್ತಿದ್ದಾರೆ, ಏನಾಗುತ್ತೆ ನನ್ನ ದೇಹದಲ್ಲಿ, ಏನು ಚೇಂಜಸ್ ನಾನು ಐಡೆಂಟಿಫೈ ಮಾಡ್ಬೋದು? ಮತ್ತು ಯಾವಾಗ ಐಡೆಂಟಿಫೈ ಮಾಡೋ ಮಟ್ಟ ಯಾವುದು? ಈಗ ಹೇಳಿದ್ರಿ ನೀವು ಒಂದು 2 ವಾರದಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಾನೇನೋ ಕನ್ಸ್ಯೂಮ್ ಮಾಡ್ತಾ ಇದ್ದೆ, ಸೊ ಒಂದು 2 ವಾರದಲ್ಲಿ ನನಗೇನೋ ಹೊಟ್ಟೆ ನೋವು ಬಂತು, ಏನೋ ತಲೆನೋವು ರಿಪೀಟೆಡ್ಲಿ ಬಂತು, ಅಥವಾ ಏನಾದರೂ ಒಂದು ಚೇಂಜಸ್ ಆಗುತ್ತೆ. ಸೊ ಫೈನಲ್ ಅಕ್ಯೂಟ್ ಅಂದಾಗ ಏನಾಗುತ್ತೆ, ಆರಂಭಿಕ ಹಂತದಲ್ಲಿ ಏನಾಗುತ್ತೆ, ಯಾವ ರೀತಿ ನಾವು ಈಗ ಅದನ್ನು ಯಾವ ಥರ ಆಗಿರ್ತದೆ ಅಂದರೆ, ಒಂದು ನಾವೇನು ಅರ್ಥ ಮಾಡ್ಕೋಬೇಕು, ಎಲ್ಲ ಏಜ್ನವರು ಸಸೆಪ್ಟೆಬಲ್, ಮಕ್ಕಳಿಂದ ಹಿಡಿದು ಅಂದರೆ ಫಿಮೇಲು ಮೇಲು ವಯಸ್ಸಾಗಿರೋರು ಎಲ್ಲರೂ ಸಸೆಪ್ಟೆಬಲ್. ಕೆಲವೊಂದು ಸಿಮ್ಟಮ್ಸು ಮಕ್ಕಳಲ್ಲಿ ಪರ್ಟಿಕ್ಯುಲರ್ಲಿ ಏನಾಗುತ್ತೆ, ಒಂದು ಅವರು ಈವ್ನಿಂಗು ಹೊಟ್ಟೆ ನೋವು ಅಂತ ಕಂಪ್ಲೇಂಟ್ ಮಾಡೋದು, ಊಟ ತಗೊಳ್ಳೋದು ಕಮ್ಮಿ ಆಗೋದು, ಅನೋರೆಕ್ಸಿಯಾ ಅಂತ ಕರಿತೀವಿ, ಸ್ವಲ್ಪ ವಾಮಿಟಿಂಗ್ ಫೀಲಿಂಗ್ ಆಗ್ಬೋದು. ಸೊ ಅಥವಾ ಅವ್ರದ್ದು ವೆಯ್ಟ್ ಲಾಸ್ ಶುರುವಾಗ್ಬೋದು. ಕೆಲವರಿಗೆ ಅನೀಮಿಯಾ, ಈಗ ಲೆಡ್ ಅಂತ ಹೇಳಿದ್ನಲ್ಲ, ಲೆಡ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರಾಬ್ಲಮ್ ಫಾರ್ ಅನೀಮಿಯಾ. ಅವ್ರದ್ದು ಅಂದರೆ ಹಿಮೋಗ್ಲೋಬಿನ್ ನಿಧಾನಕ್ಕೆ ಲೋ ಆಗ್ತಾ ಹೋಗ್ತದೆ. ಈಗ ಏನು ಚೈಲ್ಡ್ ಬಿಯರಿಂಗ್ ಏಜ್ ಅಂತ ಅಂದರೆ, ನಾವು ಫೀಮೇಲ್ಸಲ್ಲಿ ಈಗ ಒಂದು ಮಕ್ಕಳು ಆಗ ಒಂದು ಏಜ್ ಗ್ರೂಪ್ ಇರ್ತದಲ್ಲ, ಈಗ ಮದುವೆ ಆಗಿರ್ತಾರೆ, ಇನ್ಫರ್ಟಿಲಿಟಿಯಿಂದ ಸಫರ್ ಮಾಡ್ತಾ ಇರ್ತಾರೆ. ದಟ್ ಈಸ್ ಒನ್ ಮೇಜರ್ ಕನ್ಸರ್ನ್. ದಟ್ ಈಸ್ ಆಲ್ ಬಿಕಾಸ್ ಆಫ್ ಈಗ ಏನು ಹೆವಿ ಮೆಟಲ್ಸು, ಅದು ಡೈರೆಕ್ಟಾಗಿ ಅವರು ಗರ್ಭಧಾರಣೆ ಆಗೋ ಶಕ್ತಿನೇ ಇಂಪಾರ್ಟೆನ್ಸಿ ಮೇಲಲ್ಲಾದರೆ, ಅದು ಒಂದು ಮೇಯ್ನು. ಇವೆಲ್ಲ ಸಬ್ಅಕ್ಯೂಟ್ ಅಂದರೆ ತುಂಬ ಲಾಂಗ್ ಟರ್ಮ್ ವೆಯ್ಟ್ ಮಾಡೋದು ಬೇಡ, ಒಂದು ವರ್ಷದಿಂದ ಕೆಲವು ತಿಂಗಳಿಂದ ವರ್ಷದಲ್ಲೇ ಇದೆಲ್ಲ ಇಂಪ್ಯಾಕ್ಟ್ ಆಗ್ತಾ ಹೋಗ್ತದೆ. ಸೊ ಆ ಸಣ್ಣ ಲಕ್ಷಣ ಗೊತ್ತಾಯ್ತು ಅಂತ ಹೇಳಿದ್ರೆ ನಾನು ಕನ್ಸ್ಯೂಮ್ ಮಾಡ್ತಿರೋ ಫುಡ್ಡಲ್ಲೇ ವ್ಯತ್ಯಾಸ ಇದೆ ಅಂತ ನಾವು ಡಯಾಗ್ನೋಸ್ ಮೇನ್ ಪ್ರಾಬ್ಲಮ್ ಇಲ್ಲಿ ಏನಾಗ್ತದೆ ಅಂದರೆ, ನ್ಯಾರೋ ಡೌನ್ ಮಾಡೋದು ಕಷ್ಟ. ಇದು ಒಂದು ಫುಡ್ಡಿಂದನೇ ಆಯಿತೋ, ಅಥವಾ ನಾವೇನಾದರೂ ಒಂದು ಎಕ್ಸ್ಪೋಜರು, ಒಂದು ಎನ್ವಿರಾನ್ಮೆಂಟಲ್ ಚೇಂಜಸ್ಸಿಂದ ಆಯಿತು, ಇಲ್ಲ ನೀರು ಕುಡಿಯೋದೆಲ್ಲೋ ಕಂಟ್ಯಾಮಿನೇಟ್ ಆಯಿತು, ಇಲ್ಲ ನಾವು ಟ್ರಾವೆಲ್ ಮಾಡಿದ್ದು, ಬಿಕಾಸ್ ಒಂದು ತಿನ್ ಮಾರ್ಜಿನ್ ಇರ್ತದೆ. ಇದು ಡಿಫ್ರೆನ್ಶಿಯೇಟ್ ಮಾಡೋದು ತುಂಬ ಕಷ್ಟ ಆಗ್ತದೆ. ಅಲ್ಟಿಮೇಟ್ಲಿ ನಾವು ಏನು ಈಗ ಅದನ್ನು ಕಂಡುಕೊಳ್ಳೇಬೇಕು ಅನ್ನೋದಕ್ಕೇನಾದರೂ ಟೆಸ್ಟ್ಗಳಿದಾವ? ಅವಾಗ ಏನಂದರೆ ನಾವು ಈಗ ಅದನ್ನು ಪಬ್ಲಿಕ್ಕಲ್ಲಿ ಎಪಿಡಿಯಾಮಾಲಜಿಕಲ್ ಸ್ಟಡೀಸ್ ಅಂತ ಮಾಡ್ತೀವಿ. ಈಗ ಅದು ಮೊನ್ನೆ ಪಬ್ಲಿಷ್ ಆಗಿದ್ದೇನೆಂದರೆ, ಒಂದು ಗ್ರಾಸಾಗೆ ಅವ್ರೇನು ಮಾಡಿದ್ರು, ಬೆಂಗಳೂರಲ್ಲಿ ಬೆಳೆಯೋಂಥ ತರಕಾರಿನೆಲ್ಲ ತೊಗೊಂಬಂದು ಟೆಸ್ಟ್ ಮಾಡೋದು, ಅಂದರೆ ಮಾಸ್ ಎವ್ಯಾಲ್ಯೂಯೇಷನ್, ಪಬ್ಲಿಕ್ ಎವ್ಯಾಲ್ಯೂಯೇಷನ್. ಈಗ ಒಂದು ಇಂಡಿವಿಜುವಲ್ ಬಾಡಿಲಿ ಇವನಲ್ಲಿ ಹೆವಿ ಮೆಟಲ್ ಇದೆಯೋ ಇಲ್ವೋ ಅಂತಂದರೆ, ಈಗ 1000 ಆಫ್ ಹೆವಿ ಮೆಟಲ್ಸ್ ಇದೆ. ನಾವು ಒಂದೊಂದನ್ನೇ ಎಷ್ಟೆಷ್ಟು ಲೆವೆಲ್ ಇದೆ ಅಂತ ಮಾಡೋದು ತುಂಬ ಕಷ್ಟ. ನಾವೇನು ಮಾಡ್ತೀವಿ, ಅವರ ಸಿಮ್ಟಮ್ಸ್ ಪ್ರೆಸೆಂಟ್ ಆಗುತ್ತಲ್ಲ, ಈಗ ಕೆಲವರಿಗೆ ಸ್ಕಿನ್ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗುತ್ತೆ. ಈಗ ಆರ್ಸೆನಿಕ್ ಅಂತ ಒಂದು ಅಂಶ ಇದೆ, ಅದು ಮೇನ್ ಸ್ಕಿನ್ ಕ್ಯಾನ್ಸರ್ ಮಾಡ್ತದೆ. ಸ್ಕಿನ್ ಕ್ಯಾನ್ಸರ್ ಆಗೋದಕ್ಕೂ ಮುಂಚೆ ಹೈಪರ್ ಪಿಗ್ಮೆಂಟೇಷನ್ ಆಗ್ತದೆ, ಲಂಗ್ ಕ್ಯಾನ್ಸರ್ ಆಗ್ತದೆ. ಒಂದೊಂದು ಹೆವಿ ಮೆಟಲ್ದು ಒಂದೊಂದು ಕಾಯಿಲೆ ಬರುತ್ತಲ್ಲ, ಅದನ್ನು ನಾವು ರಿಟ್ರೋಸ್ಪೆಕ್ಟಿವ್ ಆಗಿ ಥಿಂಕ್ ಮಾಡಬೇಕಾಗುತ್ತೆ. ಬೇರೆ ಕಾರಣ ನಮಗೆ ಸಿಗಲಿಲ್ಲ ಅಂದರೆ, ಸೊ ಇದಾಗಿರ್ಬೋದಾ, ಈ ಥರ ಆ ಏರಿಯಾದಲ್ಲಿ ಅವ್ರ ಎಕ್ಸ್ಪೋಜರ್ ಆಗಿರ್ಬೋದಾ, ಆ ಸಿಂಪ್ಟಮೆಟಾಲಜಿ ಮತ್ತು ಆ ಸಸ್ಪಿಷನ್ ಮೇಲೆ ದೆನ್ ನಾವು ಇನ್ವೆಸ್ಟಿಗೇಟ್ ಮಾಡಬೇಕು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.